ಬರ ಪರಿಹಾರ ಕದನ ಮತ್ತಷ್ಟು ತಾರಕಕ್ಕೇರಿದೆ. ರಾಜ್ಯಕ್ಕೆ ಬರಬೇಕಿರುವ ಬರ ಪರಿಹಾರದ ಹಣಕ್ಕಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಪ್ರಧಾನಿ ಮೋದಿ, ಅಮಿತ್ ಶಾ ಕರ್ನಾಟಕವನ್ನ ದ್ವೇಷ ಮಾಡ್ತಾರೆ. ಅದಕ್ಕಾಗಿಯೇ ಅವರಿನ್ನೂ ಬರ ಪರಿಹಾರವನ್ನ ಕೊಟ್ಟಿಲ್ಲ. ನಾವು ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ವಿ. ಕೇಂದ್ರ ತಂಡ ಬಂದು ಅಧ್ಯಯನ ಮಾಡಿ ವರದಿಯನ್ನೂ ಕೊಟ್ಟಿದೆ. ಸಚಿವರ ನಿಯೋಗ ಕೂಡ ಹೋಗಿ ಮನವಿ ಮಾಡಿತ್ತು. ಆದರೆ ಅಮಿತ್ ಶಾ ಬಂದು ತಪ್ಪು ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಮನವಿಯನ್ನ ವಿಳಂಬವಾಗಿ ಕೊಟ್ರು ಅಂತಾರೆ. ನಿರ್ಮಲಾ ಸೀತಾರಾಮನ್ ಗ್ಯಾರಂಟಿಗಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂದ್ರು. ಗ್ಯಾರಂಟಿ ಯೋಜನೆಗೆ ನಮ್ಮ ಸಂಪನ್ಮೂಲದಲ್ಲೇ 36,000 ಕೋಟಿಯನ್ನ ಇಟ್ಟಿದ್ದೇವೆ. ಇವತ್ತಿಗೂ ಅಮಿತ್ ಶಾ ಪರಿಹಾರ ನೀಡಿಲ್ಲ. ಹಾಗಾಗಿ ನಾವು ಅವರಿಗೆ ಹೇಳ್ತೇವೆ 15,170 ಕೋಟಿ ಮೊದಲು ಕೊಡಿ, ಆನಂತರ ನೀವು ರಾಜ್ಯಕ್ಕೆ ಬನ್ನಿ ಅಂತ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ. ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ, ಈಗಲೂ ಕೂಡ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ. ಕರ್ನಾಟಕದ ಮತದಾರರನ್ನ ವೋಟ್ ಕೇಳಲಿಕ್ಕೆ ಬರ್ತದೆ. ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ 18,171 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ. ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರ ವಿಚಾರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಕೇಂದ್ರದ ಎಲ್ಲಾ ನಾಯಕರನ್ನು ಭೇಟಿ ಮಾಡಿದ್ದಾಗಿದೆ. ಪ್ರಧಾನಿ ಮೋದಿ ಅವರಿಗೆ ಹಾರ ಹಾಕಿ ಶಾಲು ಹಾಕಿ ಕೇಳಿದ್ವಿ. ಮೈಸೂರು ಪೇಟ ತೊಡಿಸಿ ಬರ ಪರಿಹಾರವನ್ನ ಕೇಳಿದ್ವಿ. ಆದರೆ ಬರ ಪರಿಹಾರ ಮಾತ್ರ ಕೊಡ್ಲಿಲ್ಲ. ಕೊನೆಗೆ ದಾರಿ ಕಾಣದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವಿ. ಕಾನೂನು ಹೋರಾಟಕ್ಕೆ ಕೊನೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಕೇಂದ್ರದ ಅನ್ಯಾಯದ ವಿರುದ್ಧ ನಮಗೆ ಗೆಲುವಾಗಿದೆ. ಬಿಜೆಪಿಯವರಿಗೆ ಓಟು ಕೇಳುವ ಹಕ್ಕಿಲ್ಲ. ನಿಮಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದೆಯಾ? ಕಾಳಜಿ ಇದ್ದಿದ್ದೇ ಆದ್ರೆ ತಕ್ಷಣ ಹಣವನ್ನ ರಿಲೀಸ್ ಮಾಡಿ. ನಾವು ನಿಮ್ಮ ಹಣವನ್ನ 1 ಪೈಸೆ ಕೂಡ ಇಟ್ಕೊಳ್ಳೋದಿಲ್ಲ. ಎಲ್ಲಾ ಹಣವನ್ನ ರೈತರ ಅಕೌಂಟ್ಗೆ ಹಾಕ್ತೀವಿ. ತಕ್ಷಣ ಬರ ಪರಿಹಾರವನ್ನ ಬಿಡುಗಡೆ ಮಾಡಿ ಅಂತ ಕೇಂದ್ರಕ್ಕೆ ಕೃಷ್ಣ ಬೈರೇಗೌಡ ಆಗ್ರಹಿಸಿದ್ರು. ಬರಬೇಕಾಗಿರೋ 18,172 ಕೋಟಿ ಬಿಡುಗಡೆ ಮಾಡಿ ಕರ್ನಾಟಕದಲ್ಲಿ ವೋಟ್ ಕೇಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೋಟ್ ಕೇಳುವ ಹಕ್ಕು ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೋಟ್ ಕೇಳುವ ಹಕ್ಕು ಇಲ್ಲ. ನೀವು ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಕೊಂಡಿದ್ದೀರಿ, ಈ ವಾರದಲ್ಲಿ ಡಿಸಿಷನ್ ಮಾಡ್ತೀವಿ ಅಂತ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ರೈತರು ಇನ್ನೆಷ್ಟು ದಿನ ಕಷ್ಟ ಅನುಭವಿಸ್ಬೇಕು? ನಮಗೆ ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ನೀಡಬೇಕಾಗಿರುವ ಬರ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇತಿಹಾಸದಲ್ಲಿ ಇಷ್ಟು ಭೀಕರ ಬರಗಾಲ ಬಂದಿರಲಿಲ್ಲ. ರಾಜ್ಯದಲ್ಲಿ 223 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಹಾಯ ಹಸ್ತ ನೀಡಬೇಕು. ರಾಜ್ಯದಲ್ಲಿನ ಭೀಕರ ಬರಗಾಲದ ಬಗ್ಗೆ ಮನವಿ ಮಾಡಿದಾಗ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಾಗಿತ್ತು. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರದ 18,000 ಕೋಟಿಯನ್ನ ಕೇಳಿದ್ವಿ. ಆದರೆ 50,000 ಕೋಟಿ ಆದ್ರೂ ಕೊಡ್ಬೇಕು, 5,000 ಕೋಟಿ ಆದ್ರೂ ಕೊಡಬೇಕಾಗಿತ್ತು. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಂತಿಮವಾಗಿ ಕೇಂದ್ರದ ವಿರುದ್ಧ ಸುಪ್ರೀಂ ಮೊರೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ನಮ್ಮ ರಾಜ್ಯದ ಪರ ತೀರ್ಪನ್ನ ನೀಡಿದೆ. ಬರ ಪರಿಹಾರದ ಹಣ ಬಿಡುಗಡೆಗೆ ಕೇಂದ್ರದ ಸಾಲಿಸಿಟರ್ ಜನರಲ್ 1 ವಾರ ಗಡುವನ್ನ ಕೇಳಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಹಣ ಬಿಡುಗಡೆ ಮಾಡಲಿ ಅಂತ ಪರಮೇಶ್ವರ್ ಒತ್ತಾಯಿಸಿದ್ರು. ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟೊಂದು ಭೀಕರವಾದ ಬರಗಾಲ ಬಂದಿರಲಿಲ್ಲ. ಈ ರಾಜ್ಯದಲ್ಲಿ 226 ತಾಲೂಕನ್ನು ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಕೊಡ್ತಕ್ಕಂಥದ್ದು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ, 2 ಮಾನವೀಯತೆ ದೃಷ್ಟಿಯಲ್ಲಿ ಸುಮಾರು 18,000 ಕೋಟಿ ಕೊಡಿ ಅಂತ ಕೇಳಿದ್ದೆ. ಬರ ಪರಿಹಾರ ವಿಚಾರವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ರಾಜ್ಯ ಚುನಾವಣಾ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಆಕ್ರೋಶ ಹೊರಹಾಕಿದರು. ಕೇಂದ್ರದ ವಿರುದ್ಧ ಹರಿಹಾಯ್ದಿರುವ ಸುರ್ಜೇವಾಲಾ, ಭಾರತೀಯ ಚೊಂಬು ಪಾರ್ಟಿ ಬಿಜೆಪಿ 6.5 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ. ಹಾಗಾಗಿ ಮೊದಲು ರಾಜ್ಯದ ಜನರಿಗೆ ನ್ಯಾಯವನ್ನ ಕೊಡಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದಕ್ಷಿಣದ ಎಲ್ಲ ರಾಜ್ಯಗಳಿಗೂ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿದರು. protest against
the politics of revenge unleashed by Prime Minister Modi and Home Minister Amit Shah against 6.5 crore Kannadigas. We are here today to point out that Prime Minister Modi and Shri Amit Shah have unleashed vendetta politics, malice and malafide against the farmers of Karnataka, against the Raita. ಬರ ಪರಿಹಾರ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಆರಂಭಿಕ ನ್ಯಾಯ ದೊರಕಿರುವ ವಿಚಾರವಾಗಿ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬರ ಪರಿಹಾರದ ನ್ಯಾಯ ನಮಗೆ ಸಿಕ್ಕಿದೆ, ಇದು ಜನತೆಯ ಜಯ. ಬರ ಪರಿಹಾರಕ್ಕಾಗಿ ಸಿಎಂ ಅವರು ಕೋರ್ಟ್ ಮೆಟ್ಟಿಲು ಏರುವ ಪರಿಸ್ಥಿತಿ ಬಂದಿತ್ತು. ಸಿಎಂ ಅವರು ಕೋರ್ಟ್ ಮೆಟ್ಟಿಲನ್ನ ಮೊರೆ ಹೋಗಿದ್ದಕ್ಕಾಗಿ ಇದೀಗ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಸುಮಾರು ದಿನಗಳಿಂದ ನಾವು ಬರ ಪರಿಹಾರ ನಮಗೆ ಬೇಕು ಅಂತ ನಾವು ಏನು ಕೇಳಿದ್ದೀವಿ. ಮತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾವು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಸೌಹಾರ್ದತೆಯಿಂದ ಹೋಗಬೇಕಾಗಿದೆ. ಯಾವ ಕಾರಣಕ್ಕೂ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಡುವೆ ಒಂದು ಮೂಲತಃ ಧೋರಣೆ ಆಗಕೂಡದು. ಅದು ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಎಂಎಲ್ಸಿ ನಾಗರಾಜ್ ಯಾದವ್ ಕೂಡ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ಬರ ಪರಿಹಾರವನ್ನ ಇನ್ನೂ ಕೊಟ್ಟಿಲ್ಲ, ಹಾಗಾಗಿ ರಾಜ್ಯದ ಜನರ ಗಮನ ಸೆಳೆಯಬೇಕಾಗಿದೆ. 25 ಸಂಸದರಿದ್ರೂ ಕೂಡ ಯಾರೂ ಕೂಡ ರಾಜ್ಯಕ್ಕಾಗ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ರಾಜ್ಯಕ್ಕೆ 25,000 ಕೋಟಿ ನಷ್ಟವಾಗಿದೆ. ನಾವು 18,000 ಕೋಟಿ ಬರ ಪರಿಹಾರವನ್ನ ಕೇಳಿದ್ದೇವೆ, ಹೀಗಾಗಿ ನಮ್ಮ ಪ್ರತಿಭಟನೆ ಮುಂದುವರೆದಿದೆ ಅಂತ ಹೇಳಿದರು. ಕೊಡಬೇಕು, ಜನ ಸಾಯ್ತಾ ಇದ್ದಾರೆ, ರೈತರು ಕೊಡಬೇಕು. ನಾವು ಇಲ್ಲ ಸಲ್ಲದ ಬೇಡಿಕೆಗಳು ಇಡ್ತಾ ಇಲ್ಲ. ಕನ್ನಡಿಗರಿಗೆ ಬೇಕಾಗಿದ್ದ ಹಕ್ಕನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ, ಯಾರು ಜನ ನಮ್ಮ ಮತ ಕೊಟ್ಟಿದ್ದಾರೋ ಅದು ನಮ್ಮ ಕರ್ತವ್ಯ ಕೂಡ. ನಮ್ಮ ಕರ್ತವ್ಯನ ನಾವು ನಿಭಾಯಿಸ್ತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರ ಈಗಲೂ ಕೂಡ ಕಾಲ ಮಿಂಚಿಲ್ಲ. 35,000 ಕೋಟಿ ರೂಪಾಯಿಗಳನ್ನ ಕೇಳಿದ್ವಿ. ಅದರಲ್ಲಿ 18,000 ನಮ್ಗಾಗಿರೋ ನಷ್ಟ 35,000 ಕೋಟಿ, 18,000 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ವಿ. ಕೂಡಲೇ 18,000 ಕೊಡಬೇಕು, 18,000 ಕೋಟಿನೂ ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ವಿ. ಕೇಂದ್ರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಶಿವಾನಂದ ಪಾಟೀಲ್, ವಿಜಯಪುರದಲ್ಲಿ ಒಬ್ಬ ಬಿಜೆಪಿ ಸ್ಟಾರ್ ಪ್ರಚಾರಕರಿದ್ದಾರೆ. ದೀಪ ಆರುವಾಗ ಬಹಳ ಉರಿಯುತ್ತೆ, ಹಂಗಾಗಿದೆ ಅವರ ಪರಿಸ್ಥಿತಿ. ಅವರ ಮಾತಿಗೆ ಹಿಡಿತವಿಲ್ಲ. ನಾನು ಸಕ್ಕರೆ ಕಾರ್ಖಾನೆಗಳಿಂದ ಒಂದೇ ₹1 ತಿಂದಿದ್ದು ಸಾಬೀತುಪಡಿಸಿದ್ದೆ ಆದರೆ ರಾಜಕೀಯದಿಂದ ನಿವೃತ್ತನಾಗ್ತೇನೆ ಅಂತ ಯತ್ನಾಳ್ಗೆ ಸವಾಲು ಹಾಕಿದ್ರು. ಇತ್ತೀಚೆಗೆ ಏನಾಗ್ಯದ ಅಂದ್ರೆ ದೀಪ ಆರಾಗ ಭಾಳ ಜೋರು ಉರಿತದಲ್ಲ, ಹಂಗೆ ನಡೆದ ಈ ಕಥೆಗಳು. ನನಗನ್ನಿಸ್ತದ ಅವ್ರ ಮಾತು ನೋಡೋಣ, ಮಂಗ್ಯಾಕ ದಾರು ಕುಡಿಸಿದ್ರೆ ಹೆಂಗೆ ಮೈತದಲ್ಲ ಅದು ಹಂಗೆ ಬೈತದ ಅಂತ ಅನಿಸ್ತದ. ಆ ದಾರು ಕುಡ್ದವನು ಇಷ್ಟು ಕೆಟ್ಟ ಬಯಂಗಿಲ್ಲ. ಬಟ್ ನನಗೊಂದು ನೋವು ಅನ್ನಿಸ್ತದೆ, ಇವ್ರ ಬಾಯಿಗೇನು ಸ್ವಲ್ಪ ಮಿತಿ ಇದೆಯೋ ಇಲ್ಲ ಗೊತ್ತಿಲ್ಲ. ನಾನು ಹಿಂದೂನೇ, ನಾನು ಹನುಮ ಮಾಲೆ ಹಾಕಿ ವ್ರತ ಮಾಡ್ತಿದ್ದೀನಿ, ಬಿಜೆಪಿಗೆ ಮಾತ್ರ ಹಿಂದೂ ಧರ್ಮ ಇಲ್ಲ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹಿಂದೂ ಧರ್ಮದವನೇ, ನನಗೂ ಹಿಂದೂ ಧರ್ಮದ ಬಗ್ಗೆ ಅಪಾರ ಗೌರವ ಇದೆ. ಬಿಜೆಪಿಗರಿಗೆ ಮಾತ್ರ ಹಿಂದೂ ಧರ್ಮ ಅಂತ ಗೊತ್ತಿಲ್ಲ. ಧರ್ಮ ಅಂದ್ರೆ ರಾಜಕೀಯ ಪ್ರಚಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಿಂದೂ ಧರ್ಮದಲ್ಲಿರುವವರು 1 ಸಾರಿ 2 ಸಾರಿ ಮಾತ್ರ ಮೋಸ ಮಾಡ್ಬೋದು, ಆದ್ರೆ ಪದೇ ಪದೇ ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಮತ್ತು ಆಂಜನೇಯನ ಭಕ್ತ ನಾನು 5 ದಿವಸದವರೆಗೂ ಪ್ರತಿ 3ನೇ ವರ್ಷ ಇದು ನಾನು ಮಾಲೆ ಹಾಕ್ತೀನಿ. 5 ದಿವಸನೂ ವ್ರತ ಮಾಡ್ತೀನಿ. ಮಾಲೆ ಹಾಕಿ ವ್ರತ ಮಾಡಲಾರ್ದ ನನ್ನಷ್ಟಕ್ಕೆ ನಾನು ಇರೋಂಥ ಕೆಲಸ ಮಾಡೋಂಗಿಲ್ಲ. 5 ದಿವಸ ನಾನು ವ್ರತ ಮಾಡ್ತೀನಿ. ವ್ರತ ಮಾಡಿ ರಾಮನು ಮತ್ತು ಆಂಜನೇಯನು ಈ ಸತಿ BJPಯವರಿಗೆ ಶಾಪ ಕೊಡ್ತಾರೆ. 100ಕ್ಕೆ 100 ಶಾಪ ಕೊಡ್ತಾರೆ. ನಾನು ಎದ್ದುಗಳನ್ನೇ ನಾನು ಭಗವಂತನ ಹತ್ರ ನಾವು ನಮಸ್ಕಾರನೂ ಮಾಡ್ತೀವಿ, ಪೂಜೆ. ಬಳ್ಳಾರಿ ತಾಲೂಕಿನ ಕೃಷ್ಣಾನಗರ ಕ್ಯಾಂಪ್ ಜನ ಲೋಕಸಭಾ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೃಷ್ಣಾನಗರ ಕ್ಯಾಂಪ್ ಅನ್ನ ಕಂದಾಯ ಗ್ರಾಮವನ್ನಾಗಿಸುವುದಕ್ಕೆ ಒತ್ತಾಯಿಸಿ ಎಲೆಕ್ಷನ್ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಗ್ರಾಮಸ್ಥರ ಮನೆಗಳ ಪಹಣಿಯಲ್ಲಿ ಕರ್ನಾಟಕ ಸರ್ಕಾರ ಅಂತ ನಮೂದಾದ ಹಿನ್ನೆಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರದ ನಿರ್ಧಾರ ಕೈಗೊಂಡಿದ್ದು, ಮತಗಟ್ಟೆಯ ಗೇಟ್ಗೆ ಎಲೆಕ್ಷನ್ ಬಹಿಷ್ಕಾರದ ಬ್ಯಾನರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ಸಂಬಂಧ ನ್ಯಾಯದಾನ ವಿಳಂಬ ಆಗಬಾರದು ಅಂತ ವಿಶೇಷ ನ್ಯಾಯಾಲಯ ಸ್ಥಾಪನೆಗೆ ತೀರ್ಮಾನ ಮಾಡಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು ಉಚ್ಚ ನ್ಯಾಯಾಲಯಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪನೆ ಪತ್ರ ತಲುಪಿಸಿದ್ದೇವೆ. ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕಿದೆ. ಅನಿವಾರ್ಯ ಕಾರಣದಿಂದ ಸಿಎಂ ಇಲ್ಲಿಗೆ ಬರೋದಕ್ಕಾಗಿಲ್ಲ. ನೇಹಾ ತಂದೆ ನಿರಂಜನ್ ಹಿರೇಮಠ್ ಜೊತೆ ಸಿಎಂ ಮಾತನಾಡಿ ಸಾಂತ್ವನ ಹೇಳಿದ್ದಾರೆ ಅಂತ ಹೇಳಿದರು. ಕೊಟ್ಟಿದ್ದೇನೆ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ್ ಕ್ಷಮೆ ಯಾಚಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನನ್ನ ಮಗಳ ಸಾವಿನ ಪ್ರಕರಣ ಸಂಬಂಧ ಸ್ಥಳೀಯ ಶಾಸಕರು, ಜಿಲ್ಲಾಧ್ಯಕ್ಷರು, ಎಲ್ಲ ಮುಖಂಡರು ಕೂಡ ನಮ್ಮ ಪರ ನಿಂತಿದ್ದಾರೆ. ವಿಶೇಷ ನ್ಯಾಯಾಲಯ ಸ್ಥಾಪನೆ ನಿರ್ಣಯಕ್ಕೆ ಧನ್ಯವಾದ ಹೇಳ್ತೇನೆ ಅಂತ ನಿರಂಜನ್ ಹಿರೇಮಠ್ ನಾನು ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕೆ ಸಾರಿ ಅಂತ ಹೇಳಿದ್ದಾರೆ. ದುಃಖದಾಗಿದ್ದಾಗ ನಾನು ಮಾತಾಡೀನಿ, ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ. ದಯಮಾಡಿ ಕ್ಷಮೆ ಇರಲಿ. ಮತ್ತು ನಮಗೆಲ್ಲರಿಗೆ ನ್ಯಾಯ ಸಿಗಬೇಕು. ಮತ್ತೊಂದು ಪ್ರಕರಣ ಅಂತ ಮರುಕಳಿಸಲಾರ್ದಂಗೆ ಮತ್ತೊಬ್ಬರಿಗೆ ಯಾರಿಗೂ ಕೂಡ ಆ ರೀತಿ ಘಟನೆ ಆಗಬಾರ್ದಂಗೆ ಕಾಪಾಡಬೇಕು ಸರ್ಕಾರ ಅಂತೇಳಿ ನನ್ನೇ ಸರ್ಕಾರ ನಾ ವಿನಂತಿ ಮಾಡ್ತೇನೆ ನನ್ನ ಸರ್ಕಾರಕ್ಕೆ. ಇನ್ನು ನೇಹಾ ಪ್ರಕರಣ ಸಿಐಡಿಗೆ ಹಸ್ತಾಂತರ ಮಾಡಿರುವುದನ್ನು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸ್ವಾಗತಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನೇಹಾ ಪ್ರಕರಣ ಸಿಐಡಿಗೆ ಹಸ್ತಾಂತರ ಮಾಡಿರುವುದು ಸ್ವಾಗತಾರ್ಹ. ಇದರಲ್ಲಿ ಬಹಳ ದೊಡ್ಡ ಚೌಕಾಸಿ ಮಾಡೋ ಅಗತ್ಯ ಇಲ್ಲ. ಕೊಲೆಯಾಗಿದೆ, ಕೊಲೆಗಡುಕ ಅರೆಸ್ಟ್ ಆಗಿದ್ದಾನೆ. ಲವ್ ಜಿಹಾದ್ ಹಿಂದೆ ದೊಡ್ಡ ಷಡ್ಯಂತ್ರ ಇದ್ರೆ ಇದು ತನಿಖೆ ಆಗಬೇಕು. ಇಲ್ಲದಿದ್ರೆ ಮೇಲಿಂದ ಮೇಲೆ ಇಂತಹ ಘಟನೆಗಳು ನಡೀತವೆ. ಈ ರೀತಿಯ ಘಟನೆಗಳನ್ನ ಮರುಕಳಿಸದಂತೆ ನಾವು ನೋಡ್ಕೋಬೇಕು ಅಂತ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಯುವಕನಿಂದ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣವನ್ನು ಖಂಡಿಸಿ ಅರ್ಧ ದಿನ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಬಂದ್ಗೆ ಕರೆ ನೀಡಲಾಗಿತ್ತು. ನೇಹಾ ಆತ್ಮಕ್ಕೆ ಶಾಂತಿ ಕೋರಿ ಕರೆ ನೀಡಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಕರೆ ನೀಡಿದ್ದ ಮುದ್ದೇಬಿಹಾಳ ಬಂದ್ಗೆ ಹಿಂದೂಪರ ಸಂಘಟನೆಗಳು, ದಲಿತ ಸಂಘಟನೆ, ವ್ಯಾಪಾರಸ್ಥರ ಸಂಘಗಳು ಬೆಂಬಲ ವ್ಯಕ್ತಪಡಿಸಿದ್ವು. ಚುನಾವಣೆಯಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಸೋತಿದ್ದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರನ್ನೇ ಕೈಕಾಲು ಹಿಡಿದು ಪಕ್ಷಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಇನ್ನು ನನ್ನನ್ನ ಕರೆದುಕೊಂಡು ಬರಲ್ವಾ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ವಿಜಯೇಂದ್ರ ಒಬ್ಬ ಎಳಸು ನನ್ನನ್ನೇ ಉಚ್ಚಾಟನೆ ಮಾಡಿದ್ದಾನೆ. ಆತನಿಗೆ ಧನ್ಯವಾದ ಹೇಳ್ತೇನೆ. ನನ್ನನ್ನ ಉಚ್ಚಾಟನೆ ಮಾಡೋದಕ್ಕೆ ವಿಜಯೇಂದ್ರ ಕಾಯ್ತಾ ಇದ್ದ ಅನ್ಸುತ್ತೆ. ಬಿಜೆಪಿ ನಾನು ಕಟ್ಟಿ ಬೆಳೆಸಿದ ಪಕ್ಷ. ಆದ್ರೆ ಯಡಿಯೂರಪ್ಪ ಕೆಜೆಪಿಗೆ ಹೋಗಿ ಬಂದವರು. ಬಿಎಸ್ವೈ ಡೂಪ್ಲಿಕೇಟ್, ನಾನೇ ಒರಿಜಿನಲ್ ಅಂತ ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದರು. ಶಿವಮೊಗ್ಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕೆಎಸ್ ಈಶ್ವರಪ್ಪನವರಿಗೆ ಇಷ್ಟೊಂದು ವಯಸ್ಸಾಗಿದೆ. ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡೋದು ಸರಿಯಲ್ಲ. ಪದೇ ಪದೇ ಈಶ್ವರಪ್ಪ ಅವರು ಕಾಂಗ್ರೆಸ್ನವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. ಈಶ್ವರಪ್ಪ ಅಂತಹ ಕೀಳು ಮಟ್ಟದ ರಾಜಕಾರಣಿ. ನೀವು ನಿಜವಾದ ಗಂಡಸೇ ಆಗಿದ್ರೆ ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸಿ. ಮಗನಿಗೆ ಟಿಕೆಟ್ ಕೊಡಿಸುವ ಯೋಗ್ಯತೆ ಇಲ್ಲ. ನಿಮ್ಮ ಮಗನಿಗೆ ಫೀಡಿಂಗ್ ಬಾಟಲ್ ನೀಡಿ ಚೀಪುತ್ತಾ ಕೂರೋದಕ್ಕೆ ಹೇಳಿ. ನಿಮ್ಮ ಸ್ವಾರ್ಥಕ್ಕಾಗಿ ಹೀಗೆಲ್ಲ ಮಾತನಾಡ್ತಿದ್ದೀರಿ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ರು. ಕೆಪಿ ನಂಜುಂಡಿ ರಾಜೀನಾಮೆಯನ್ನ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಹಟ್ಟಿ ಅಂಗೀಕರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ಮರ್ಯಾದೆ ಇದ್ದವರು ರಾಜಕಾರಣದಲ್ಲಿ ಇರಬಾರದು ಅನ್ನೋ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಪರಿಸ್ಥಿತಿ ಸುಧಾರಣೆಗೆ ಕ್ರಮವನ್ನ ಕೈಗೊಳ್ತೇನೆ. ನನ್ನ ಸಭಾಪತಿ ಅವಧಿಯಲ್ಲಿ 13 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ನೈತಿಕತೆ ಈಗ ಕಡಿಮೆ ಆಗ್ಬಿಟ್ಟಿದೆ. ದುಡ್ಡು ಕೊಟ್ಟು ತೆಗೆದುಕೊಂಡು ಮತ ಹಾಕುವವರಿಂದ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲದಂತಾಗಿದೆ. ಹಿಂದೆ ಸಂಗೀತಗಾರರು, ಸಾಹಿತಿಗಳು ಪರಿಷತ್ನಲ್ಲಿ ಇರ್ತಾ ಇದ್ರು. ಹಣ ತೋಳ್ಬಲದ ರಾಜಕೀಯ ನಡೀತಾ ಇದೆ. ಈಗ ಸಂವಿಧಾನ ದುರುಪಯೋಗ ಆಗಬಾರದು, ಗೌರವಿಸುವ ಕೆಲಸ ಆಗಬೇಕು ಅಂತ ಹೇಳಿದ್ರು. ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದ್ದ ಪ್ರಕರಣದ ಆರೋಪಿಗಳಿಗೆ ಬೆಳಗಾವಿಯಲ್ಲಿ ಅದ್ದೂರಿ ಸ್ವಾಗತವನ್ನ ಕೋರಲಾಗಿದೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಹಲ್ಲೆಗೈದಿದ್ದ ಆರೋಪಿಗಳಿಗೆ ಭರ್ಜರಿ ಸ್ವಾಗತವನ್ನ ಕೋರಲಾಗಿದೆ. ಪ್ರಕರಣ ಸಂಬಂಧ 13 ಜನ ಆರೋಪಿಗಳನ್ನ ಕಾಕತಿ ಠಾಣೆ ಪೊಲೀಸರು ಬಂಧಿಸಿದ್ರು. 2023ರ ಡಿಸೆಂಬರ್ 10ರಂದು ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದ ಎಲ್ಲ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಜಾಮೀನು ಸಿಗ್ತಾ ಇದ್ದಂತೆ ಬೆಳಗಾವಿಯ ಹಿಂಡಲಗ ಜೈಲಿನಿಂದ ಹೊರಬಂದ ಆರೋಪಿಗಳಿಗೆ ಜೈಲಿನ ಎದುರೇ ಹೂಮಾಲೆ ಹಾಕಿ ಸ್ವಾಗತಿಸಲಾಯಿತು. ಪ್ರಮುಖ ಆರೋಪಿ ಬಸಪ್ಪ ನಾಯಕನಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ. ಜೈಲಿನ ಎದುರು ನಡೆದ ಆರೋಪಿಗಳ ಸಂಭ್ರಮಾಚರಣೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ದಕ್ಷಿಣ
ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ರೈಲ್ವೆ ಹಳಿಯ ಬಳಿ ಅಪರಿಚಿತ ಶವವೊಂದು ಪತ್ತೆಯಾಗಿದೆ. ಕೆಂಪು ಬಟ್ಟೆ ಧರಿಸಿರುವ ಯುವಕನ ಶವ ಇದಾಗಿದ್ದು ರೈಲು ಡಿಕ್ಕಿಯಾಗಿ ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಇನ್ನು ರೈಲು ಡಿಕ್ಕಿ ಹೊಡೆದ ಪರಿಣಾಮ ಯುವಕನ ಎರಡೂ ಕಾಲುಗಳು ಕತ್ತರಿಸಿ ಹೋಗಿವೆ. ರೈಲ್ವೆ ಹಳಿಯ ಮೇಲೆ ಬಿದ್ದಿದ್ದು ಮೃತದೇಹ ರೈಲ್ವೆ ಹಳಿಯ ಪಕ್ಕದಲ್ಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ಪುತ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಣ ವಸೂಲಿಗೆ ಬಂದಿದ್ದ ಬ್ಯಾಂಕ್ ಸಿಬ್ಬಂದಿ ಮಹಿಳೆಯೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದಿದೆ. 2 ತಿಂಗಳು ಸಾಲದ ಕಂತು ಬಾಕಿ ಉಳಿಸಿಕೊಂಡಿದ್ದ ಹಿನ್ನೆಲೆ ಮಹಿಳೆಯಿಂದ ಹಣ ವಸೂಲಿಗೆ ಬಂದಿದ್ದ ಬ್ಯಾಂಕ್ ಸಿಬ್ಬಂದಿ ಮಹಿಳೆಯ ಮೇಲೆ ಹಲ್ಲೆಗೈದಿದ್ದಾರೆ. ಖಾಸಗಿ ಬ್ಯಾಂಕ್ನಲ್ಲಿದ್ದ 45,000 ಸಾಲ ಪಡೆದಿದ್ದ ರುಕ್ಸಾನಾ ಈಗಾಗಲೇ 14 ಕಂತನ್ನು ಕಟ್ಟಿದ್ದಾರೆ. ಆದರೆ ಅನಿವಾರ್ಯ ಕಾರಣಗಳಿಂದ 2 ಕಂತು ಕಟ್ಟಿರಲಿಲ್ಲ. ಹಾಗಾಗಿ ಮಹಿಳೆ ಮನೆಗೆ ಬಂದ ಖಾಸಗಿ ಬ್ಯಾಂಕ್ನ ಸಿಬ್ಬಂದಿ ರಾಜೇಸಾಬ್ ಸೌದಾಗಾರ್ ಎಂಬಾತ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಬ್ಯಾಂಕ್ ಸಿಬ್ಬಂದಿ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ತಣಿಸಂದ್ರದ ಹೆಗ್ಡೆ ನಗರದ ಗುಜರಿ ಅಂಗಡಿಯಲ್ಲಿ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಆಕಸ್ಮಿಕ ಅಗ್ನಿ ಅವಘಡದಿಂದಾಗಿ ಗುಜರಿ ಅಂಗಡಿಯಲ್ಲಿದ್ದ ಹಳೆ ಬಾಗಿಲುಗಳು, ಕಿಟಕಿಗಳು, ಪ್ಲೈವುಡ್ ಶೀಟ್ ಸುಟ್ಟು ಭಸ್ಮ ಆಗಿವೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಗುಜರಿ ಅಂಗಡಿ ಒಳಗಿದ್ದ ಎಲ್ಲಾ ವಸ್ತುಗಳು ಸುಟ್ಟು ಭಸ್ಮ ಆಗಿವೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಮಾಡಿ ಬೆಂಕಿ ನಂದಿಸಿದ್ದಾರೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ತೆಂಗಿನ ಮರ ಹಾಗೂ ವಿದ್ಯುತ್ ಕಂಬ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ. ಲಿಂಗದಹಳ್ಳಿ ಸಮೀಪದ ಕಲ್ಲತ್ತಗಿರಿಗೆ ಕಾರು ತೆರಳುತ್ತಾ ಇದ್ದು ಅಪಘಾತದಲ್ಲಿ 25 ವರ್ಷದ ದೇವರಾಜು ಮೃತಪಟ್ಟಿದ್ದಾನೆ. ಇನ್ನು ಕಾರಿನಲ್ಲಿದ್ದ ಇತರೆ 5 ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ತರೀಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲದೆ ಗಾಯಾಳುಗಳು ಕಡೂರು ಮೂಲದ ಯರಹಳ್ಳಿ ಗ್ರಾಮದವರು ಅಂತ ತಿಳಿದುಬಂದಿದೆ. ಮೀನು ಹಿಡಿಯೋದಕ್ಕೆ ಕೆರೆಗೆ ಇಳಿದಿದ್ದ ಪ್ರಕಾಶ್ ಎಂಬಾತ ನೀರು ಪಾಲಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. 45 ವರ್ಷದ ವಿಕಾಸ್ ಎಂಬಾತ ತನ್ನ ಸ್ನೇಹಿತನೊಂದಿಗೆ ಮೀನು ಹಿಡಿಯೋದಕ್ಕೆ ಪಾಲಜೋಗನಹಳ್ಳಿಗೆ ಕೆರೆಗೆ ತೆರಳಿದ್ದ. ಈ ವೇಳೆ ಈಜು ಬಾರದೆ ಪ್ರಕಾಶ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಅಗ್ನಿಶಾಮಕ ದಳದ ನಿರಂತರ ಕಾರ್ಯಾಚರಣೆಯಿಂದ ಪ್ರಕಾಶ್ ಮೃತದೇಹವನ್ನು ಕೆರೆಯಿಂದ ಹೊರತೆಗೆದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಹಾಸ್ಟೆಲ್ ಒಂದರಲ್ಲಿ ಮುಚ್ಚಳ ತೆಗೆದಿದ್ದ ಸಂಪ್ಗೆ ಬಿದ್ದು ಯುವಕನೋರ್ವ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. 25 ವರ್ಷದ ಶೇಖ್ ಅಕ್ಮಲ್ ಸೋಫಿಯಾನ್ ಎಂಬಾತ ಮುಚ್ಚಳ ತೆರೆದಿದ್ದ ಸಂಪ್ಗೆ ಬಿದ್ದು ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದ ಈತ ರಾಯದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜಯ್ಯ ನಗರದ ನಿವಾಸಿ. ಷಣ್ಮುಖ ಪುರುಷರ ವಸತಿ ಗೃಹದಲ್ಲಿ ವಾಸವಿದ್ದ. ಪಿಜಿ ಓನರ್ ಸಂಪ್ನ ಮುಚ್ಚಳವನ್ನು ತೆಗೆದು ಇಟ್ಟಿದ್ರು. ಅದನ್ನು ಗಮನಿಸದೆ ಯುವಕ ಕಾಲು ಜಾರಿ ಸಂಪ್ನ ಒಳಗೆ ಬಿದ್ದಿದ್ದಾನೆ. ಈ ವೇಳೆ ಪಿಜಿ ಓನರ್ ಸ್ಥಳದಲ್ಲೇ ಇದ್ರು ಎನ್ನಲಾಗ್ತಾ ಇದೆ. ಘಟನೆ ವೇಳೆ ಸದ್ಯ ಪಿಜಿ ಓನರ್ ವಿರುದ್ಧ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರು ಭರ್ಜರಿ ಪ್ರಚಾರದ ವೇಳೆ ಮಹಿಳಾ ಎಎಸ್ಐ ಒಬ್ಬರನ್ನ ತಬ್ಬಿಕೊಂಡು ಥ್ಯಾಂಕ್ಸ್ ನೀಡಿದ್ದ ಹಿನ್ನೆಲೆಯಲ್ಲಿ ಅಮಾನತು ಆದೇಶ ಹೊರಡಿಸಲಾಗಿದೆ. ಸೈದಾಬಾದ್ನ ಎಎಸ್ಐ ಪೊಲೀಸ್ ಠಾಣೆಯ ಎಎಸ್ಐ ಉಮಾದೇವಿ ಅವರನ್ನ ಹೈದರಾಬಾದ್ ನಗರದ ಪೊಲೀಸ್ ಕಮಿಷನರ್ ಕೆ ಶ್ರೀನಿವಾಸ ರೆಡ್ಡಿ ಅವರು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯ ಮೇಲೆ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಸೈದಾಬಾದ್ ಠಾಣಾ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರು ಪ್ರಚಾರ ನಡೆಸ್ತಾ ಇದ್ರು. ಈ ವೇಳೆ ಭದ್ರತೆಗಾಗಿ ಮಹಿಳಾ ಎಎಸ್ಐ ಉಮಾದೇವಿ ಅವರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಆದರೆ ಪ್ರಚಾರ ಮಾಡುವಾಗ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರನ್ನ ಕಂಡು ನಕ್ಕಿದ್ದ ಎಎಸ್ಐ ಉಮಾದೇವಿ ಕೈ ಕುಲುಕಿ ಅಪ್ಪಿಕೊಂಡಿದ್ದಾರೆ. ಘಟನೆಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಪಾಕಿಸ್ತಾನದಲ್ಲಿ ಕಿಡಿಗೇಡಿ ವ್ಯಕ್ತಿಯೋರ್ವ ವಿಳಾಸ ಕೇಳುವ ನೆಪದಲ್ಲಿ ಬಾಲಕಿಯನ್ನ ಅಪಹರಿಸುವುದಕ್ಕೆ ಯತ್ನಿಸಿರುವ ಆಘಾತಕಾರಿ ಘಟನೆ ನಡೆದಿದೆ. ಮುಖಕ್ಕೆ ಮಾಸ್ಕ್ ಹಾಕಿರುವ ವ್ಯಕ್ತಿ ಬೈಕ್ನಲ್ಲಿ ಹೋಗ್ತಾ ಇರ್ತಾನೆ. ಈ ವೇಳೆ ವಿಳಾಸ ಕೇಳುವ ನೆಪದಲ್ಲಿ ಸಮೀಪಕ್ಕೆ ನಿಂತಿದ್ದ ಬಾಲಕಿಯನ್ನ ಕರೆದಿದ್ದಾನೆ. ಯಾರೂ ಇಲ್ಲದಿರುವ ಸಮಯವನ್ನ ಗುರಿಯಾಗಿಸಿದ್ದ ಕಿಡಿಗೇಡಿ ಬಾಲಕಿ ಸಮೀಪಿಸ್ತಾ ಇದ್ದಂತೆ ಬಲವಾಗಿ ಹಿಡಿದುಕೊಂಡು ಬಾಯಿ ಮುಚ್ಚೋದಕ್ಕೆ ಯತ್ನ ಮಾಡಿದ್ದಾನೆ. ತಕ್ಷಣವೇ ಎಚ್ಚೆತ್ತ ಬಾಲಕಿ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾಳೆ. ಬಳಿಕ ಅಪಹರಣಕ್ಕೆ ಯತ್ನಿಸಿದ್ದ ವ್ಯಕ್ತಿಯು ಬೈಕ್ ಸಮೇತ ಪರಾರಿಯಾಗಿದ್ದಾನೆ. ಸದ್ಯ ಬಾಲಕಿಯನ್ನ ಕಿಡಿಗೇಡಿ ಅಪಹರಿಸಲು ಯತ್ನಿಸಿದ್ದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ.
ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಲೋಕೇಶ್ ಕನಕರಾಜು ಮತ್ತೆ ಒಂದಾಗಿದ್ದು ಜೈಲರ್ ನಂತರ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಸಿನಿಮಾಗೆ ಕೂಲಿ ಅಂತ ಟೈಟಲ್ ಇಡಲಾಗಿದೆ. ಇಡೀ ಟೀಸರ್ ಗೋಲ್ಡ್ಗಳಿಂದ ತುಂಬಿದ್ದು ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮೂಲಕ ಟಾಲಿವುಡ್ ಕಿಂಗ್ ನಾಗಾರ್ಜುನ ಕಾಲಿವುಡ್ಗೆ ರೀ ಎಂಟ್ರಿ ಕೊಡಲಿದ್ದಾರೆ. ಕೂಲಿ ಸಿನಿಮಾದಲ್ಲಿ ನಾಗಾರ್ಜುನ ಒಂದು ಕ್ಯಾಮಿಯೋ ರೋಲ್ ಮಾಡಲಿದ್ದು ಅಲ್ಟ್ರಾ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೈಲರ್ ಸಿನಿಮಾದಲ್ಲೂ ಶಿವಣ್ಣ ಹಾಗೂ ಮೋಹನ್ ಲಾಲ್ ಒಂದು ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಜೈಲರ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈಗ ಮತ್ತೆ ಡೈರೆಕ್ಟರ್ ಲೋಕೇಶ್ ಅದೇ ಪ್ಲಾನ್ ಅಪ್ಲೈ ಮಾಡ್ತಿದ್ದಾರೆ. ಪ್ರಭಾಸ್ ಕೆರಿಯರ್ನ ಮತ್ತೊಂದು ಹೈ ಬಜೆಟ್ ಹಾಗೂ ಹಿರಿಯ ನಟ ವಿನೋದ್ ರಾಜ್ ಅವರು ಕೆಆರ್ ಪೇಟೆಯ ರೈತರ ಮನವಿ ಮೇರೆಗೆ ಹಸುಗಳಿಗೆ ಹುಲ್ಲನ್ನು ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಹುಲ್ಲನ್ನ ಖರೀದಿ ಮಾಡಿದ ವಿನೋದ್ ರಾಜ್ 550 ರೂಪಾಯಿಗಳಂತೆ ಸುಮಾರು 50 ಕಂತೆಗಳ 27,500 ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಿ ಲಾರಿ ಮೂಲಕ ಸ್ವತಃ ಅವರೇ ಕೆಆರ್ ಪೇಟೆಯ ರೈತರಿಗೆ ನೀಡಿದ್ದಾರೆ. ಈ ಮೂಲಕ ತಮ್ಮ ತಾಯಿ ಲೀಲಾವತಿ ಅಮ್ಮನವರಂತೆಯೇ ರೈತರ ಪರ ಕಾಳಜಿಯನ್ನ ಹೊಂದಿದ್ದಾರೆ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಇನ್ನು ವಿನೋದ್ ರಾಜ್ ಅವರ ಈ ಕೆಲಸಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ಸಮಂತಾ ಜೊತೆ ಡಿವೋರ್ಸ್ ಪಡೆದ ನಂತರ ನಾಗಚೈತನ್ಯ ಏನೇ ಮಾಡಿದ್ರೂ ಸುದ್ದಿಯಾಗುತ್ತೆ. ಸದ್ಯ ನಟಿ ಶೋಭಿತಾ ಜೊತೆ ನಾಗಚೈತನ್ಯ ಹೆಸರು ತಳುಕು ಹಾಕೊಂಡಿದೆ. ಈ ಹಿಂದೆ ಕೂಡ ಒಂದೇ ರೆಸ್ಟೋರೆಂಟ್ನಲ್ಲಿ ಇದ್ದ ಫೋಟೋಗಳು ಸಖತ್ ವೈರಲ್ ಆಗಿದ್ವು. ಸದ್ಯ ಈಗ ಇವರ ಡೇಟಿಂಗ್ ವಿಚಾರಕ್ಕೆ ಮತ್ತಷ್ಟು ಪುರಾವೆಗಳು ಸಿಕ್ಕಂತಾಗಿದೆ. ಶೋಭಿತಾ ನಾಗಪುರದ ತಿಪ್ಪೇಶ್ವರ್ ವನ್ಯಜೀವಿ ಧಾಮಕ್ಕೆ ಭೇಟಿ ನೀಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಾಗಚೈತನ್ಯ ಕೂಡ ಕಾಡಿನಲ್ಲಿರುವ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಶೋಭಿತಾ ಫೋಟೋ 3 ದಿನದ ಹಿಂದೆ ವೈರಲ್ ಆದರೆ ನಾಗಚೈತನ್ಯ ಅವರ ಫೋಟೋ 2 ದಿನಗಳ ಹಿಂದೆ ಬಯಲಾಗಿದೆ. ಸದ್ಯ ಇಬ್ಬರ ಫೋಟೋಗಳನ್ನು ಅಕ್ಕಪಕ್ಕ ಇಟ್ಟು ಹೋಲಿಕೆಯನ್ನ ಮಾಡಲಾಗ್ತಾ ಇದೆ. ಇಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ನೌಕಾಪಡೆಯ ಹೆಲಿಕಾಪ್ಟರ್ಗಳು ಪೂರ್ವಾಭ್ಯಾಸ ನಡೆಸುತ್ತಿದ್ದ ವೇಳೆ ಪರಸ್ಪರ ಡಿಕ್ಕಿಯಾಗಿ 10 ಮಂದಿ ಸಾವನ್ನಪ್ಪಿರುವ ಆಘಾತಕಾರಿ ಘಟನೆ ಮಲೇಷಿಯಾದಲ್ಲಿ ನಡೆದಿದೆ. ದುರಂತದಲ್ಲಿ 10 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ರಾಯಲ್ ಮಲೇಷಿಯನ್ ನೇವಿ ಆಫ್ ಮಲೇಷಿಯಾದ ವಾರ್ಷಿಕ ಕಾರ್ಯದಲ್ಲಿ ಪೂರ್ವಾಭ್ಯಾಸದ ವೇಳೆ 2 ಹೆಲಿಕಾಪ್ಟರ್ಗಳು ಪರಸ್ಪರ ಡಿಕ್ಕಿ ಹೊಡ್ಕೊಂಡಿವೆ. ಮೊದಲ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಕ್ರೀಡಾಂಗಣದ ಮೆಟ್ಟಿಲುಗಳ ಮೇಲೆ ಬಿದ್ದರೆ ಎರಡನೆಯ ಹೆಲಿಕಾಪ್ಟರ್ ಈಜುಕೊಳದಲ್ಲಿ ಬಿದ್ದಿದೆ. ಭೀಕರ ಘಟನೆಯ ತನಿಖೆಗೆ ಆಯೋಗವನ್ನು ರಚಿಸುವುದಕ್ಕೆ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಮಲೇಷಿಯಾದಲ್ಲಿ ಪದೇ ಪದೇ ಮಿಲಿಟರಿ ಹೆಲಿಕಾಪ್ಟರ್ಗಳು ಅಪಘಾತಕ್ಕೀಡಾಗ್ತಿರುವ ಘಟನೆಗಳ ಬಗ್ಗೆ ತೀವ್ರ ಕಳವಳ ಶುರುವಾಗಿದೆ. ಸದ್ಯ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ.